ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗುರುಪ್ರಸಾದ್ ಅವ್ರದ್ದು ಚಿತ್ರಲೋಕದಲ್ಲಿ ಲೈವ್ ನೋಡಿದೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಸ್ ಅ ವೆರಿ ಗುಡ್ ರೈಟರ್. ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ಅದು ಆನ್ ಸ್ಕ್ರೀನ್ ಅಲ್ಲೂ ಗೊತ್ತಾಗುತ್ತೆ, ಆಫ್ ಸ್ಕ್ರೀನ್ ಅಲ್ಲೂ ಗೊತ್ತಾಗುತ್ತೆ. ಅವ್ರ ನಮ್ಮ ಮೇಲೆ ತುಂಬಾ ಒಂದು ದೊಡ್ಡ ಆರೋಪ ಹೊರಿಸಿದ್ರು. ಗುರುಪ್ರಸಾದ್ ಅವರೇ, ಖಂಡಿತ ನಾನು ಬೆಳೆದು ಬಂದಿರುವಂತಹ ಪರಿಸರ, ನನ್ನ ಸಂಸ್ಕಾರ ನನಗೆ ಅದನ್ನ ಹೇಳ್ಕೊಟ್ಟಿಲ್ಲ. ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾನು ಕಲ್ತ್ಕೊಂಡಿದ್ದೀನಿ. ನನ್ನ ಪ್ರತಿಯೊಂದು ಮೂವ್ನಲ್ಲೂ, ನನ್ನ ಪ್ರತಿಯೊಂದು ವಿಡಿಯೋಗಳನ್ನ ನೀವೆಲ್ಲ ನೋಡಿದ್ರೆ ಎಲ್ಲಾ ಕಡೆನೂ ಯಾರ್ಯಾರಿಗೆ ಏನೇನು ಕೃತಜ್ಞತೆ ಸಲ್ಲಿಸಬೇಕು ಅದನ್ನ ಸಲ್ಲಿಸ್ತಾ ಬಂದಿದ್ದೀನಿ. ನಿಮ್ಗಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಗೌರವನ ಕೊಡ್ತಾ ಬಂದಿದ್ದೀನಿ. ಆದ್ರೆ ಇವತ್ತು ಈ ತರ ಆರೋಪ ಮಾಡಿರುವಂತದ್ದು ನಿಜವಾಗ್ಲೂ ಗೊತ್ತಿಲ್ಲ ಅದು ಯಾಕೆ ಅಂತ. ನಾನು ಕೇಳಿದ್ದು ಒಂದೇ, ಬನ್ನಿ ಸಿನಿಮಾ ದೊಡ್ಡದು, ಸಿನಿಮಾಗೋಸ್ಕರ ಈಗೋ ಬಿಟ್ಟು ಬನ್ನಿ ಅಂತ ಹೇಳಿ ನೀವು ಪ್ರಚಾರಕ್ಕೆ ಹೋಗಬೇಡಿ ಅಂತ ಹೇಳಿದ್ರಿ. ಆದ್ರೆ ಇಲ್ಲ, ಒಬ್ಬ ನಟನಾಗಿ ನಿರ್ಮಾಪಕರು ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಪ್ರಚಾರಕ್ಕೆ ಹೋಗೋದು ನನ್ನ ದೊಡ್ಡ ಕರ್ತವ್ಯ ಅಂತ ಹೇಳಿ ನಾನು ಪ್ರಚಾರಕ್ಕೆ ಹೋದೆ. ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು, ಗುರುಪ್ರಸಾದ್ ಅವರು ಹೇಳಿದ್ರಿ ನಾನು ಧನಂಜಯಂಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು, ನಾನು ಜೀವ ಕೊಟ್ಟಿದ್ದು ಅಂತ. ಖಂಡಿತ ಅಲ್ಲ. ನಾನು ತುಂಬಾ ಚಿಕ್ಕ ಹುಡುಗನಿಂದ ಆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ತಂದೆ ಕೂಡ ನಟರು, ನಮ್ಮ ಮಾವ ಹಾರ್ಮೋನಿಯಂ ಮೇಸ್ಟ್ರು. ನನಗೆ ಪ್ರೊಫೆಷನಲ್ ಆಗಿ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ನನ್ನ ರಂಗಭೂಮಿಯ ಗುರುಗಳು ಮೈಮ್ ರಮೇಶ್. ಗುರುಪ್ರಸಾದ್ ಅವರು ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶಕ್ಕಿಂತ ಮುಂಚೆ ಸುಮಾರು 3 ವರ್ಷಗಳ ಕಾಲ ಗುರುಪ್ರಸಾದ್ ಅವ್ರ ಜೊತೆ ಕೆಲಸ ಮಾಡ್ತಾ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಸೈಕಲ್ ಹೊಡೆದಿದ್ದೀನಿ. ಬೇಡ, ಈಗ ತುಂಬಾ ವಿಚಾರಗಳನ್ನ ಮಾತಾಡೋದಾದ್ರೆ ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ದೊಡ್ಡವರು, ನೀವು ತುಂಬಾ ಒಳ್ಳೆ ಮಾತುಗಾರರು. ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಏನೇನು ಗೌರವ ಕೊಡಬೇಕು ಆ ಯೋಗ್ಯತೆ ನನಗೆ ಖಂಡಿತ ಇದೆ. ಆದ್ರೆ ಆ ಗೌರವವನ್ನು ಉಳಿಸ್ಕೊಳ್ಳುವಂತ ಯೋಗ್ಯತೆ ನಿಮಗಿರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಪ್ರಾಮಾಣಿಕತೆಗೆ ಇಷ್ಟು ಒಳ್ಳೆಯ ಬೆಲೆ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್.